ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಪಾಪು ಸಹಿತ ಇಲ್ಲೇ ಮಲ್ಕೊಂಡಿದ್ದಾಳೆ. ಅವಳಂತೂ ಜಾಸ್ತಿ ಸೌಂಡೇ ಮಾಡೋದಿಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಚೆನ್ನಾಗಿ ಮಲ್ಕೋತಾಳೆ, ಆಟ ಆಡ್ತಾಳೆ ಅಂತಲೇ ಹೇಳ್ಬೋದು. ತುಂಬ ತರಲೆ ಮಾಡೋದಿಲ್ಲ. ಎಷ್ಟು ಚಿಕ್ಕ ಹುಡುಗಿಲಿ ತುಂಬ ತರಲೆ ಮಾಡೋದು. ಈ ಪಾಪು ಹಂಗಲ್ಲ, ಏನಾದ್ರು ಹಸ್ವಾದಾಗ ಮಾತ್ರ ಅಳ್ತಾಳೆ ಅಷ್ಟೇ, ಸ್ವಲ್ಪ ಅಳ್ತಾಳೆ. ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಆ ಪಾಪದು ಫೇಸ್ನ ಯಾವಾಗ ರಿವೀಲ್ ಮಾಡ್ತೀರಾ, ಬೇಗ ರಿವೀಲ್ ಮಾಡಿ ಅಂತೆಲ್ಲ ಸಹಿತ ಕೇಳ್ತಾ ಇದ್ರಿ. ನಾನು ಎಂತಕ್ಕೆ ರಿವೀಲ್ ಮಾಡ್ತಾ ಇಲ್ಲ ಅಂತ ಅಂದರೆ, ನಾನು ಫಸ್ಟು ಡೆಲಿವರಿ ಆಗಿದ್ದ ದಿನವೇ ರಿವೀಲ್ ಮಾಡ್ಬೋದಿತ್ತು. ಪಾಪು ಪುಟಾಣಿದಾಗ ಕಾಣುತ್ತೆ ಅಲ್ವಾ, ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ಸ್ವಲ್ಪ ದಿನ ಆದಮೇಲೆ ಚೆನ್ನಾಗಿ ಕಾಣುತ್ತೆ ಅಲ್ವಾ, ಚೆನ್ನಾಗಿ ತೋರಿಸ್ಬೋದು ಅಂತ ನಾನು ಪಾಪು ಫೇಸ್ ಏನು ರಿವೀಲ್ ಮಾಡಿಲ್ಲ. ದೃಷ್ಟಿ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಏನು ನಾನು ಅಂದ್ಕೊಂಡು ಫೇಸ್ನ ರಿವೀಲ್ ಮಾಡ್ತಾ ಇಲ್ಲ. ಮುಂಚೆಲೇ ನಾನು ಪಾಪು ಮುಖನ ತೋರಿಸ್ತಾ ಇದ್ದೆ, ದೃಷ್ಟಿ ಆಗುತ್ತೆ ಅಂತ ಅದೇನು ಇಲ್ಲ ಫ್ರೆಂಡ್ಸ್. ಮುಂಚೆಲೇ ತೋರಿಸ್ತಾ ಇದ್ದೆ. ಆದರೆ ಸ್ವಲ್ಪ ಚಿಕ್ಕ ಪುಟಾಣಿದಾಗಿದ್ದಾಳೆ ಅಲ್ವಾ, ಪಾಪು ವೆಯ್ಟ್ ಬೇರೆ 2.5 kg ಇದ್ದಾಳೆ. ಸ್ವಲ್ಪ ಚೆನ್ನಾಗಿ ಗುಂಡಿಗೆ 1 ತಿಂಗಳಾಗಲಿ ಅಂತ ನಾನು ಕಾಯ್ಕೊಂಡು ಬಂದೆ ಅಷ್ಟೇ, ಇನ್ನೇನು ಇಲ್ಲ. ನಾನು ಯಾವಾಗ ರಿವೀಲ್ ಮಾಡ್ತೀನಿ ಅಂತ ಅಂದರೆ, ಇನ್ನೊಂದು ವೀಕಲ್ಲಿ ರಿವೀಲ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದು 5 days 6 days ಒಳಗಡೆ ನಾನು ರಿವೀಲ್ ಮಾಡ್ತೀನಿ. 5 days 6 days ಆದರೆ ಕರೆಕ್ಟಾಗಿ 1 month ಹತ್ತತ್ರ ಬರ್ತಾ ಇರುತ್ತೆ. ಆವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಾಳೆ. ಅವಳು ಸಹಿತ ಸ್ವಲ್ಪ ದೊಡ್ಡಳಾಗ್ತಾಳೆ ಅಲ್ವಾ, ತೋರಿಸೋದಕ್ಕೂ ಸಹಿತ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪುಟಾಣಿ ಕೈ ಕಾಲು ಅದೆಲ್ಲ ಹುಟ್ಟಾಗಲೇ ತೋರಿಸಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ 1 month ಆಗಲಿ ಅಂತ ನಾನು ವೆಯ್ಟ್ ಮಾಡಿಸ್ದೆ ಅಷ್ಟೇ, ಇನ್ನೇನು ಇಲ್ಲ. ಆಲ್ಮೋಸ್ಟ್ ಯಾವ ಕಲರ್ ಇದ್ದಾಳೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಪಾಪು ಫೇಸ್ ಮಾತ್ರ ನಾನು ರಿವೀಲ್ ಮಾಡಿಲ್ಲ ಅಷ್ಟೇ. ಖಂಡಿತವಾಗಿ ಇನ್ನೊಂದು ವಾರದೊಳಗಡೆ ಪಾಪು ಫೇಸನ್ನು ಸಹಿತ ತೋರಿಸ್ತೀನಿ. ಜಾಸ್ತಿ ಏನು ಕಾಯಿಸೋದಿಲ್ಲ. ಓಕೆ, ಬನ್ನಿ ವ್ಲಾಗನ್ನೇ ಸ್ಟಾರ್ಟ್ ಮಾಡೋಣ. ನಾನಂತೂ ಇಬ್ಬರು ಮಕ್ಕಳನ್ನಂತೂ ಸುಧಾರಿಸೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಈ ಪಾಪು ಹೇಳ್ತಾರೆ ಯಶನ್ನು ಸಹಿತ, ಅಮ್ಮ ನನ್ನ ಎತ್ಕೋ. ಅವಳಂತೂ ಇತ್ತೀಚೆಗೆ ಅಮ್ಮ ನನ್ನ ಎತ್ಕೋ, ಪಾಪುನ ಎತ್ಕೊಂಡಿದೆಯಾ, ನನ್ನ ಎತ್ಕೋ, ನನ್ನ ಮಲಗಿಸು. ಅವ್ಳ ಪಾಪ ಮಲಗ್ಸೋಕೆ ಹೋದರೆ, ಅಮ್ಮ ಬೇಡ ನನ್ನ ಮಲಗಿಸು, ನನಗೂ ಊಟ ತಿನ್ನಿಸು ಅಂತ ಹೇಳ್ತಾ ಇರ್ತಾಳೆ. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಯಶು ಅಂತೂ ಇತ್ತೀಚೆಗೆ. ಆದರೆ ಅಮ್ಮ ನನಗೂ ಊಟ ತಿನ್ನಿಸು, ಪಾಪುಗೆ ಫೀಡಿಂಗ್ ಮಾಡ್ತಾ ಇರ್ತೀನಲ್ವಾ, ಅಮ್ಮ ಅಪ್ಪ ಬೇಡ ನೀನೇ ಊಟ ತಿನ್ನಿಸು, ಅಮ್ಮ ನೀನೇ ಸ್ನಾನ ಮಾಡಿಸು ಅಂತ ಹೇಳ್ತಾ ಇರ್ತಾಳೆ. ಸ್ನಾನ ಅಂತೂ ಮಾಡಿಸೋದಕ್ಕಾಗೋದಿಲ್ಲ ಕುತ್ಕೊಂಡು. ಪಪ್ಪ ಕೈಲಿ ಮಾಡಿಸ್ಕೊಳಮ್ಮ ಅಂತ ಏನಾದ್ರು ಒಂದು ಐಡಿಯಾ ಹೇಳ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿಬಿಟ್ಟು ಅವ್ಳ ಪಪ್ಪನೇ ಸ್ನಾನ ಮಾಡಿಸ್ತಾರೆ, ಇಲ್ಲ ನಮ್ಮಮ್ಮ ಸ್ನಾನ ಮಾಡಿಸ್ತಾರೆ. ಇವಾಗ ಸದ್ಯಕ್ಕೆ ನಿಭಾಯಿಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಐಶು ಬಂದು ಎಲ್ಲ ಅಮ್ಮ ನನಗೆ ಮಾಡಿಸು, ಸ್ನಾನ ಮಾಡಿಸು, ಊಟ ತಿನ್ನಿಸು ಅಂತ ಎಲ್ಲ ಕೇಳ್ತಾ ಇರ್ತಾಳಲ್ವಾ, ಅದೊಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು 2 ಮಕ್ಕಳನ್ನ ನಿಭಾಯಿಸೋದು. ಈ ಪಾಪು ಹತ್ರ ಅವಳು ಸಹಿತ ಏನಾದರೂ ಸಡನ್ನಾಗಿ ಹತ್ರ ಅವಳು ಸಹಿತ ನಿಭಾಯಿಸ್ಬೇಕಾಗುತ್ತೆ. ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಜೀವನ ಅಂದರೆ ಹೀಗೆ, ಕಷ್ಟ ಸುಖ ಇದ್ದೇ ಇರುತ್ತೆ, ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ. ನನ್ನ ಹಸ್ಬೆಂಡ್ ಸಹಿತ ಇರ್ತಾರಲ್ವಾ, ಪರವಾಗಿಲ್ಲ, ಏನು ತೊಂದರೆ ಆಗೋದಿಲ್ಲ. ಅವ್ರ ಹತ್ರನೂ ಹೋಗೋದಿಲ್ಲ, ಅಮ್ಮನೇ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಪಾಪು ಇದ್ದಾಗಲೂ ಸಹಿತ ಅಮ್ಮ ಬೇಕು ಅಂತ ಹಠ ಮಾಡ್ತಿರ್ತಾಳೆ. ಪರವಾಗಿಲ್ಲ, ಹೇಗೋ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಓಕೆ, ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಂದು ಇವತ್ತು ಬಂದುಬಿಟ್ಟು ಬಾಣಂತಂದು 23ನೇ ದಿನ ಅಂತಲೇ ಹೇಳ್ಬೋದು. ಎಷ್ಟು ಬೇಗನೆ ಬಾಣಂತನ ಹೋಯಿತು ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್, ಅಷ್ಟು ಬೇಗ ಕಳೆದೋಗ್ಬಿಡ್ತು. ಬೇಗ ಬಾಣಂತನೂ ಸಹಿತ ಮುಗೀತು. ಮತ್ತು ಪೇಯ್ನೆಲ್ಲನೂ ಸಹಿತ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಅದೊಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಹೊಟ್ಟೆ ನೋವಾಗಿರ್ಬೋದು, ಮತ್ತು ಬ್ಲೀಡಿಂಗ್ ಆಗಿರ್ಬೋದು, ಮತ್ತು ಸ್ಟಿಚಸ್ ಹಾಕಿರೋ ಗಾಯ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ವಾಸಿಯಾಗಿ ಕ್ಲಿಯರ್ ಆಗಿದೆ. ಇವಾಗ ಪರವಾಗಿಲ್ಲ, ಆರಾಮ್ಸಾಗಿ ಮಾಮೂಲಿ ಹೇಗಿರ್ತೀವೋ ಹಾಗೆ ಇದ್ದೀನಿ ಅಂತಲೇ ಹೇಳ್ಬೋದು. ಪಾಪುನ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ಸಾಕಷ್ಟೇ. ಓಕೆ, ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಸಹಿತ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಎಷ್ಟು ಜನ ನೋಡ್ತಾ ಇರ್ತೀರ ಲೈಕೇ ಮಾಡೋದಿಲ್ಲ, ಪ್ಲೀಸ್ ನನಗೂ ಸಹಿತ ಲೈಕ್ ಮಾಡಿ. ಪುಟಾಣಿ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಇರಬೇಕು. ನಿಮ್ಮ ಸಪೋರ್ಟ್ ಇದ್ರೇ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಮುಂದೆ ಬರೋದಕ್ಕೆ ಸಾಧ್ಯ ಅಷ್ಟೇ. ಓಕೆ, ಬನ್ನಿ. ನನ್ನ ಹಸ್ಬೆಂಡ್ ಬೇರೆ ಬಜ್ಜಿ ಮಾಡೋಣ ಅಂತ ಇದ್ದಾರೆ, ಇವತ್ತು ಸಾಟರ್ಡೆ ಅಲ್ವಾ, ಅದಕ್ಕೆ ಬಜ್ಜಿ ಎಲ್ಲ ಮಾಡೋಣ ಅಂತಿದ್ದಾರೆ. ನಾನೇನು ತಿನ್ನೋದಕ್ಕೆ ಹೋಗೋದಿಲ್ಲ, ಮಾಡಿದರೆ ವಿಡಿಯೋನೂ ಸಹಿತ ತೋರಿಸ್ತೀನಿ. ಓಕೆ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಹಾಗೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂದಿತ್ತು. ನಾನಂತೂ ಹೊರಗಡೆ ಬಿಸಿಲಿಗೆ ಬಂದಿಲ್ಲ, ಬಿಸಿಲಿಗೆ ನಿಂತ್ಕೋಬೇಕಿತ್ತು. ಬಿಸಿಲಿಗೆ ನಿಂತ್ಕೊಂಡ್ರೆ ಸ್ವಲ್ಪ ಬೆನ್ನೋವು ಏನಾದ್ರು ಇದ್ದರೆ ಖಂಡಿತವಾಗಿಯೂ ಹೋಗುತ್ತೆ ಬಾಣಂತನದಲ್ಲಿ. ಅದಕ್ಕೆ ಸ್ವಲ್ಪ ಬಿಸಿಲಿಗೆ ನಿಂತ್ಕೊಳ್ಳೋಣ ಅಂತ. ರಂಗ ನಾವು ನೋಡಿ ಯಾವ ರೀತಿಯಾಗಿ ಕೋಳಿ ಜಗಳ ಮಾಡ್ತಿದ್ದೀವಿ ಅಂತ. ದಿನ ಎಷ್ಟು ಜಗಳ ಆಡ್ತೀವಿ ಗೊತ್ತಾ, ದಿನಕ್ಕೊಂದು 5-6 ಸರಿ, ಒಂದು 10-15 ಸರಿನೂ ಸಹಿತ ಚಿಕ್ಕ ಪುಟ್ಟ ಜಗಳ ಆಡ್ತಾ ಇರ್ತೀವಿ. ಜಗಳ ಆಡಿದ್ರೇ ಇದು ಅಂತಲೇ ಹೇಳ್ಬೋದು. ಸ್ವಲ್ಪ ಜಗಳ ಖುಷಿ ಎಲ್ಲ ಇರಬೇಕಲ್ವಾ ಜೀವನದಲ್ಲಿ, ಅದಕ್ಕೋಸ್ಕರನೇ ಸ್ವಲ್ಪ ಹಾಗೆ ಜಗಳ ಆಡ್ತಾ ಇದ್ದೀವಿ. ನಾನೇ
ತಕ್ಕತ್ತಾ ಇರ್ತೀನಿ, ಏನಾದ್ರು ಒಂದು ಜಗಳ ತಕ್ಕತ್ತಾ ಇರ್ತೀನಿ. ಇವಾಗ ನನ್ನ ಹಸ್ಬೆಂಡು ಕೆಳಗಡೆ ನೋಡ್ತಾ ಇದ್ದಾಳೆ. ಕೆಳಗಡೆ ನಮ್ಮ ಓನರ್ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾರಲ್ವ, ಅದಕ್ಕೆ ಸ್ವಲ್ಪ ನೋಡ್ತಾ ಇದ್ದಾಳೆ ಯಾವ ರೀತಿಯಾಗಿ ಕಟ್ಟಿಸ್ತಾ ಇದ್ದಾಳೆ ಅಂತ. ನಮ್ಮ ಮನೆ ಆ ಕಡೆನೇ ಕಟ್ಟಿಸ್ತಾ ಇದ್ದಾರೆ, ಚೆನ್ನಾಗಿ ಕಟ್ಟಿಸ್ತಾ ಇದ್ದಾರೆ. ನಾವು ಸಹಿತ ಯಾವಾಗ ಕಟ್ಟಿಸೋದು ಅಂತ ಕೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ನ. ಅದಂಗೆ ಹೇಳ್ತಾ ಇದ್ದೆ, ಅಯ್ಯೋ ಇಲ್ಲೆಲ್ಲ ಎಲ್ಲಮ್ಮ ಕಟ್ಟೋಕ್ಕಾಗುತ್ತೆ, ಹತ್ತತ್ರ 1 ಕೋಟಿ ಎಲ್ಲ ಬೇಕು ಜಮೀನೆಲ್ಲ ತೊಗೊಂಡು ಕಟ್ಸೋದಕ್ಕೆ. ಸಿಂಪಲ್ಲಾಗಿ ಕಟ್ಸೋದಕ್ಕೆ ಅಂದರೂ ಸಹಿತ 1 ಕೋಟಿ ಎಲ್ಲ ಬೇಕು, ಅಷ್ಟೊಂದು ಎಲ್ಲ ಐತೆ. ಸದ್ಯಕ್ಕೆ ಊರಲ್ಲೇ ಇರೋದೇ ಸಾಕು, ಇವಾಗ 2 ಮಕ್ಕಳು ಇದ್ದಾವಲ್ವ, ಅದನ್ನ ನೋಡ್ಕೊಂಡ್ರೆ ಸಾಕಾಗೈತೆ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು. ಇವಾಗ ಅದನ್ನೇ ನೋಡ್ಕೊಂಡು ಮಾತಾಡ್ಕೊಂಡು ಪಾಪು ಮಲಗಿರೋ ಟೈಮಲ್ಲಿ ಈ ರೀತಿಯಾಗಿ ನಾವು ಇಬ್ಬರು ಟೈಮ್ ಸ್ಪೆಂಡನ್ನು ಮಾಡ್ತಾ ಇರ್ತೀವಿ. ಬಿಸಿಲು ಚೆನ್ನಾಗಿತ್ತು ಇವತ್ತು, ಫಸ್ಟ್ ಟೈಮ್ ನಾನು ಔಟ್ಸೈಡ್ ಈ ರೀತಿಯಾಗಿ ಬಂದು ಕೂತಿರೋದು. ಸ್ವಲ್ಪ ಪಾಪುನ ಎಳೆ ಬಿಸಿಲಿಗೆ ಕಣ್ಣು ಬಿಡಿಸೋಣ ಅಂತ. ಎಳೆ ಬಿಸಿಲಿಗೆ ಕಣ್ಣು ಬಿಡಿಸಿದ್ರೆ ಯೆಲ್ಲೋ ಕಲರ್ ಕಣ್ಣಿರುತ್ತೆ ನೋಡಿ ಫ್ರೆಂಡ್ಸ್. ಆ ಯೆಲ್ಲೋ ಕಲರ್ ಹುಟ್ಟಿದ ತಕ್ಷಣ ಕಣ್ಣಿರುತ್ತೆ ಅಲ್ವಾ, ಅದೆಲ್ಲ ಪರ ಎಲ್ಲ ಹೋಗಿ ಕಣ್ಣು ತುಂಬ ಚೆನ್ನಾಗಿರುತ್ತೆ. ಮತ್ತು ನೆತ್ತಿನೂ ಸಹಿತ ತುಂಬ ಸಾಫ್ಟಾಗಿರುತ್ತೆ ಅಲ್ವಾ, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಬಿಸಿಲಿಗೆ ಕೂರಿಸ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಒಳಗಡೆ ರೂಮೆಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾಳೆ. ನಿಮ್ಮ ಬಿಸಿಲಿಗೆ ಕೂತ್ಕೊಳ್ಳಮ್ಮ, ನಾನು ರೂಮೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಒಳಗಡೆ ಕೂತಿದ್ದೀನಿ. ಇವಾಗ ಪಾಪು ಕರ್ಕೊಂಬಂದಿದ್ದೀವಿ, ಸ್ನಾನ ಆಗಿದೆ. ಆದರೆ ಏನು ಮಾಡೋದು, ಬಿಸಿಲು ಹೋಗೋದು ಬರೋದು ಮಾಡ್ತಾ ಇದ್ದೆ. ಯಶಿಕಾನು ಸಹಿತ ಸ್ನಾನ ಮಾಡಿಸ್ಕೊತಿದ್ದಾರೆ. ಅವ್ರಿಗೂ ಗಾಯ ಎಲ್ಲ ಹೋಗ್ತಾ ಇದೆ. ಸ್ವಲ್ಪ ಮೈ ಸ್ನಾನ ಮಾಡಿಸ್ತಾ ಇದ್ದೀವಿ, ತಲೆ ಸ್ನಾನ ಮಾಡಿಸ್ತಾ ಇಲ್ಲ, ಬರೀ ಮೈ ಸ್ನಾನ ಮಾಡ್ತಿದ್ವಿ. ಅವ್ರ ಪಪ್ಪ ಈಗ ನಮ್ಮಮ್ಮ ಮೈ ಸ್ನಾನ ಮಾಡ್ತಾವ್ರೆ. ಅವ್ರ ಪಪ್ಪ ಈಗ ಯಶಿಕಾನ ಕರ್ಕೊಂಡು ಅವ್ರನ್ನೂ ಸಹಿತ ಕರ್ಕೊಂಡು ಬರ್ತಾರೆ. ಬಿಸಿಲು ಚೆನ್ನಾಗಿದೆ, ಬಿಸಿಲು ಕುತ್ಕೊಳ್ಳೋಣ ಅಂದರೆ ಬಿಸಿಲು ಒಂದ್ಸರಿ ಹೋಗುತ್ತೆ, ಒಂದ್ಸರಿ ಚೆನ್ನಾಗಿ ಬರುತ್ತೆ. ನೋಡಿ ಪಾಪುನು ಸಹಿತ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಪಾಪು ತೋರಿಸೋದಕ್ಕಾಗೋದಿಲ್ಲ, ಸ್ವಲ್ಪ ದಿನ ಆಗಲಿ ಪಾಪುನ ತೋರಿಸ್ತೀವಿ. ಅಲ್ವಾ ನಮ್ಮ ಏನು ಮಾತಾಡಿದ್ರು ಮಲ್ಕೊಂಡಾಗ ಮಾತ್ರ ಎಷ್ಟೇ ಸೌಂಡ್ ಮಾಡಿದ್ರು ಸಹಿತ ಎದ್ದೋಳೋದೇ ಇಲ್ಲ. ಟಿ ವಿ ಸೌಂಡ್ ಹಾಕಿದ್ರು ಸಹಿತ ಎದ್ದೋಳೋದಿಲ್ಲ, ಸುಮ್ಮನೆ ಆಗಿ ಮಲ್ಕೊಂಡ್ಬಿಡ್ತಾರೆ. ಅದೊಂದು ಖುಷಿ ಆಗುತ್ತೆ. ಪಾಪು ಹೇಳ್ತೀವಿ, ಬಿಸಿಲಿಗೆ ಬಂದರೆ ಕಣ್ಣೇ ಬಿಡೋದಿಲ್ಲ ನೋಡಿ. ಕಣ್ಣು ಬಿಡೋದು ಸಹಿತ ಕಣ್ಣು ಬಿಡೋದಿಲ್ಲ, ಕಣ್ಣು ಮುಚ್ಕೊಂಡು ಆರಾಮ್ಸಾಗಿ ಮಲ್ಕೊಂಡ್ಬಿಡ್ತಾರೆ. ಎಷ್ಟ ತಾಣ ನಿಂತ್ಕೊ ಕಣ್ಣೇ ಬಿಡೋದಿಲ್ಲ. ಕಣ್ಣು ಬಿಡಬೇಕು, ಹಂಗಾದ್ರೆ ಚೆನ್ನಾಗಿ ಯೆಲ್ಲೋ ಕಲರ್ ಇರುತ್ತಲ್ಲ ಮಕ್ಕಳಿಗೆ, ಅದೆಲ್ಲ ಹೋಗುತ್ತೆ ಬಿಸಿಲಿಗೆ ಇಳಿಯೋದ್ರಿಂದ. ಪಾಪುಗೆ ಸ್ವಲ್ಪನೇ ಬಿಸಿ ಚೆನ್ನಾಗಿ ಕ್ಲಿಯರ್ ಆಗಿದೆ ಇವಾಗ. ಆದ್ರೆ ಒಂಚೂರು ಬಿಸಿಲು ಬರೋಂಗಿಲ್ಲ, ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಚೆನ್ನಾಗಿ ಆಟ ಆಡ್ತಾಳೆ. ನಾವಂತೂ ದಿನ ಬಿಸಿಲಿಗೆ ಬಿಟ್ಕೊಬರೋದು, ಅವ್ಳು ಕಣ್ಣು ಮುಚ್ಚೋದು, ಅದೇ ರೀತಿ ಮಾಡ್ತಾ ಇರ್ತಾಳೆ. ಇವಾಗ ಕರ್ಕೊಂಡೋಗಿ ಮಲ್ಕೋದು ಅಷ್ಟೇ, ಏನಿಲ್ಲ. ಚೆನ್ನಾಗಿ ಮಲ್ಕೋಬೇಕು. ಮೈ ಸ್ನಾನ ಮಾಡ್ಕೊಂಡಿದ್ದೀನಿ, ದಿನ ತಲೆ ಸ್ನಾನ ಮಾಡ್ಕೊಂಡು ಬಂದು ತಲೆನೋವು ಬರುತ್ತೆ, ಅದಕ್ಕೋಸ್ಕರ ಮೈ ಸ್ನಾನ ಮಾಡ್ಕೊಂಡಿದ್ದೀನಿ. ಪಾಪಗೂ ಸ್ನಾನ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡಿಸಿ ಇವಾಗ ಬೆಚ್ಚಗೆ ಅವಳು ಸಹಿತ ಮಲಗಿಸೋದು. ಇಲ್ಲಿ ನೋಡಿ ಯಶು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಟಿ ವಿಲಿ ಯಾವ ರೀತಿ ಮಾಡ್ತಾಳೆ ನೋಡಿ, ಅದೇ ರೀತಿ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ, ಟ್ರೈ ಮಾಡ್ತಾ ಇದ್ದಾಳೆ. ಬರ್ತಾ ಇಲ್ಲ ಪಾಪ. ಗಾಯ ನೋಡಿರೋಂತೂ ನನಗಂತೂ ಹಿಂಸೆ ಅಂತ ಅನಿಸುತ್ತೆ. ಅವಳಿಗೂ ಸಹಿತ ಮೈ ಸ್ನಾನ ಮಾಡ್ತಿದ್ವಿ. ತಲೆ ಸ್ನಾನ ಏನು ಮಾಡ್ಸೋಕೆ ಹೋಗಿಲ್ಲ, ಗಾಯ ಸ್ವಲ್ಪ ಒಣಗಲಿ ಅಂತ. ತಲೆ ಸ್ನಾನ ಮಾಡಿಬಿಟ್ರೆ ಗಾಯ ಒಣಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ತಲೆ ಸ್ನಾನ ಮಾಡಿಸಿಲ್ಲ, ಬರೀ ಮೈ ಸ್ನಾನ ಮಾಡಿಸಿ ಯಶಿಗೂ ಸಹಿತ ರೆಡಿ ಮಾಡಿದ್ದೀವಿ. ಅವಳಂತೂ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಪಾಪ ಗಾಯ ಏನು ಜಾಸ್ತಿ ನೋವು ಅಂತ ಹಿಂಸೆ ಕೊಡೋದಿಲ್ಲ, ಅದನ್ನು ಮರ್ತುಬಿಟ್ಟು ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡು ಹೋಗ್ತಾಳೆ. ಅದೊಂದು ತುಂಬ ಖುಷಿ ಅಂತಲೇ ಹೇಳ್ಬೋದು. ಇವಾಗ ಆಲೂ ಬ್ರೆಡ್ ತಿಂತಾಯಿದ್ದೀನಿ ಫ್ರೆಂಡ್ಸ್. ಇವಾಗಲೂ ಸಹಿತ ಬ್ರೆಡ್ ತಿಂತಾಯಿದ್ದೀನಿ. ಇತ್ತೀಚೆಗೆ ಯಾಕೋ ಬ್ರೆಡ್ ತಿನ್ನೋದಕ್ಕೆ ಆಸೆ ಆಗ್ತಾಯಿದೆ. ಮುಂಚೆಲ್ಲ ನನಗೆ ಬ್ರೆಡ್ ಅಂದ್ರೇ ಆಗ್ತಾಯಿದ್ದಿಲ್ಲ, ವಾಮಿಟ್ ಬರೋ ಥರ ಆಗೋದು. ಇವಾಗ ಪರವಾಗಿಲ್ಲ, ಸ್ವಲ್ಪ ಬಾಣಂತನದಲ್ಲಿ ಬ್ರೆಡ್ ಯಾವಾಗ ಕೊಡ್ತಾಯಿದ್ರು ನೋಡಿ, ಆವಾಗಿಂದಲೂ ಸಹಿತ ಆಲೂ ಬ್ರೆಡ್ ಇರಲೇಬೇಕು. ಎಕ್ಸ್ಟ್ರಾ ತಡಿಸ್ಕೊಂಡಿರ್ತೀನಿ. ಸಾಫ್ಟಾಗಿದೆ ಬ್ರೆಡ್ಡು, ತುಂಬ ಚೆನ್ನಾಗಿದೆ. ಹಾಲು ನನಗೆ ಯಶಿಗೆ, ಇದರಲ್ಲೇ ರಂಗನೂ ಸಹಿತ ಹಾಲು ಕುಡಿತಾನೆ. ಮೂವರ್ಗೂ ಒಂದು ಚಿಕ್ಕ ಚೊಂಬಲ್ ತಂದುಬಿಟ್ಟಿದ್ದೀನಿ ನೋಡಿ. ಯಶಿಗೆ ಇವಾಗ ಹಾಲು ಕುಡಿಸೋದಕ್ಕೆ ಎಷ್ಟು ಕಷ್ಟ ಬೀಳ್ಬೇಕಂದ್ರೆ, ಮುಂಚೆ ಎಲ್ಲ ಚೆನ್ನಾಗಿ ಕುಡಿತಾ ಇದ್ಲು. ಇವಾಗ ಪಾಪು ಹುಟ್ಟಿದ ಮೇಲೆ ಎಲ್ಲದೂ ಸಹಿತ ಅಮ್ಮ ನನಗೆ ಬೇಕು, ನನಗೆ ತಿನ್ನಿಸು, ನೀನೇ ತಿನ್ನಿಸ್ಬೇಕಮ್ಮ, ಅಪ್ಪ ಬೇಡ, ನೀನೇ ಸ್ನಾನ ಮಾಡಿಸ್ಬಾರಮ್ಮ ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಪ್ರತಿಯೊಂದು ಸಹಿತ ನಾನೇ ಮಾಡಿಸು ಅಂತ ಕೇಳ್ತಾ ಇರ್ತಾಳೆ. ಇಲ್ಲೇ ನೋಡಿ ಪಕ್ಕದಲ್ಲಿದ್ದಾಳೆ ಕಳ್ಳಿ ಅಲ್ವಾ ನಮ್ಮ ಯಶು. ನಾನೇ ಮಾಡಿಸ್ಬೇಕಾ ಸ್ನಾನ? ನಾನು ಮಾಡಿಸಲ್ಲಮ್ಮ, ನೀನೇ ಮಲಗಿಸು ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಇವಾಗ ಸದ್ಯಕ್ಕೆ ನಾನೇ ಹಾಗೆ ಏನೇನೋ ಮಾತಾಡಿಸ್ಕೊಳ್ತಾ ಯಶಿಗೆ ಬನ್ನನ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಬನ್ನಂದರೆ ಆಗೋದಿಲ್ಲ, ಏನೋ ಮಡಿಸ್ಬಿಟ್ಟು ಚೆನ್ನಾಗಿ ಆಟ ಆಡಿಸ್ಕೊಳ್ತಾ ತಿನ್ನಿಸ್ತಾ ಇದ್ದೀನಿ. ನಾನಂತೂ ಬ್ರೆಡ್ಡು ತಿನ್ನಬೇಕು ಫ್ರೆಂಡ್ಸ್, ಬನ್ ತಿನ್ನಬೇಕು. ಬಾಯಾರಿಕೆ ಆಗ್ತಾ ಇರುತ್ತೆ ಮಗುಗೆ ಫೀಡ್ ಮಾಡಿಸೋದ್ರಿಂದ, ಅವಾಗವಾಗ ಬಾಯಾರಿಕೆ ಆಗ್ತಾ ಇರುತ್ತೆ. ನಾನು ಸ್ವಲ್ಪ ಹಾಲನ್ನು ಕುಟ್ಕೊಂಡು ಬ್ರೆಡ್ ತಿನ್ಕೊಂಡ್ರೆ ಸ್ವಲ್ಪ ಹೊಟ್ಟೆ ತುಂಬುತ್ತೆ ಅಂತ ನೋಡಿ ಬ್ರೆಡ್ ತಿಂದಾಯಿತು. ಅಮ್ಮ ನನಗೆ ನೀರು ಕುಡಿಸು ಅಂತ ಕೇಳ್ತಾ ಇದ್ದಾಳೆ.
ಹಾಲು ಕುಡಿಸ್ತೀನಿ ಅಂದರೆ ಹಾಲು ಬೇಡ ನೀರು ಕುಡಿಸು ಅಂತ ಕೇಳ್ತಾ ಇದ್ದಾಳೆ. ನನ್ನ ಹಸ್ಬೆಂಡ್ ಪಾಪ ಕೆಳಗಡೆ ಎಲ್ಲ ಫುಲ್ಲು ಗಲೀಜಾಗಿತ್ತಲ್ವ, ಹಾಗೆ ಕಸ ಹೊಡಿತಾ ಇದ್ದಾಳೆ. ತುಂಬ ಧೂಳಾಗುತ್ತೆ ಫ್ರೆಂಡ್ಸ್, ಮಕ್ಳು ಮನೇಲಿ ಹಾಗೆ ಅಲ್ವಾ, ಎಷ್ಟೇ ಕ್ಲೀನ್ ಮಾಡಿದ್ರು ಸಹಿತ ಧೂಳು ಆಗ್ತಾ ಇರುತ್ತೆ. ಎಷ್ಟೇ ನಾವು ನೀಟಾಗಿ ಇಟ್ಕೊಳ್ತೀವಿ ಅಂತ ಸಹಿತ ಆಗೋದಿಲ್ಲ. ಯಶು ಅಲ್ಲಿ ಇಲ್ಲಿ ಪೇಪರ್ ಬಿಸಾಕೋದು ಎಲ್ಲ ಮಾಡ್ತಾ ಇರ್ತಾಳೆ. ಹಾಸಿಗೆ ಮೇಲಂತೂ ತುಂಬ ಗಲೀಜು ಮಾಡ್ತಾಳೆ ಅಂತಲೇ ಹೇಳ್ಬೋದು. ಇವಾಗ ಸದ್ಯಕ್ಕೆ ನಾನು ಸಹಿತ ಕುಡಿಬೇಕು. ನನಗೆ ಬೇಗ ಕುಡಿಬೇಕು, ಬಿಸಿ ಇದ್ದಾಗಲೂ ಕುಡಿಬೇಕು. ಯಶು ಕುಡಿಯೋದಕ್ಕೆ ಬಿಡ್ತಾ ಇಲ್ಲ. ಅವಳಿಗೆ ಫಸ್ಟು ಕುಡಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಕುಡಿಸೋಣ ಅಂತ ಯಶುಗೆ ಬ್ರೆಡ್ಡನ್ನು ತಿನ್ನಿಸ್ತಾ ಇದ್ದೀನಿ. ಇವಾಗ ಸಂಜೆ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಪಾಪನೂ ಸಹಿತ ಹೊರಗಡೆ ಕರ್ಕೊಂಬಂದು ಮಲಗಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 6 ಆಗ್ತಾ ಬರ್ತಾ ಇದೆ. ಮನೇನೂ ಸಹಿತ ನೋಡಿ ಎಲ್ಲ ಗಲಿಬಿಲಿ ಮಾಡಿದ್ದಾಳೆ. ದಿವಾನ್ ಕಾಟ ಎಲ್ಲ ಫುಲ್ಲು ಗಲಿಬಿಲಿ ಮಾಡಿದ್ದಾಳೆ. ಯಶು ಚೇರ್ ಮೇಲೆ ಕುತ್ಕೊಂಡೆ, ಅಮ್ಮ ನಾನು ತಳ್ತಾ ಇರ್ತೀನಿ, ನೀನು ಸುಮ್ಮನೆ ಕುತ್ಕೊಳ್ಳಮ್ಮ ಅಂತ ಹೇಳ್ತಾ ಇದ್ಲು. ಬೇಡ ಸುಮ್ಮನಿರಮ್ಮ, ಪಾಪು ಬೀಳಿಸ್ಬಿಡ್ತೀಯ ಅಂತ ಹೇಳ್ತಾ ಇದ್ದೆ. ಅವಳು ತೊಳ್ಳೋದಾದರೆ ನಿಧಾನಕ್ಕೆ ತೊಳೋದಿಲ್ಲ ಫ್ರೆಂಡ್ಸ್, ಜಾಸ್ತಿ ಸ್ಪೀಡಾಗಿ ತೊಳ್ಬಿಡ್ತಾಳೆ. ಅದೊಂದೇ ಭಯ ಆಗುತ್ತೆ ನನಗೆ. ಅದಕ್ಕೆ ಬೇಡ ಬಿಡಮ್ಮ ಅಂತ ಏನೋ ನೈಸ್ ಮಾಡಿ ಹೊರಗಡೆ ಕಳಿಸಿದ್ದೀನಿ. ನೋಡಿ ಮತ್ತೆ ಬಂದಿದ್ದಾಳೆ. ತುಂಬ ತರಲೆ ಮಾಡ್ತಾಳೆ ಇತ್ತೀಚೆಗಂತೂ. ಅವಳ ಕೈಲಂತೂ ಚಿಕ್ಕ ಮಕ್ಕಳಿದ್ರೆ ಚಿಕ್ಕ ಮಕ್ಳ ಹತ್ರ ಸಣ್ಣ ಪಾಪನಂತೂ ಬಿಡಲೇಬೇಡಿ ಫ್ರೆಂಡ್ಸ್. ತಲೆ ಮುಟ್ಟೋದು, ತಲೆ ನೆತ್ತಿ ತುಂಬ ಸಾಫ್ಟಾಗಿರುತ್ತೆ ನೋಡಿ. ಅದಕ್ಕೋಸ್ಕರನೇ ಏನಾದ್ರು ಮಾಡಿ ಮುಟ್ಟೋದಕ್ಕೆ ಪ್ರಯತ್ನ ಪಡ್ತಾಳೆ. ಅವಳಿಗೆ ಗೊತ್ತಿರೋದಿಲ್ಲ ಅಲ್ವಾ, ಹೇಳಿದ್ದೀನಿ ಆದರೂ ಸಹಿತ ಗೊತ್ತಾಗೋದಿಲ್ಲ ಅವಳಿಗೆ. ನಾನೇ ಮುಂದೆ ಯಾವಾಗಲೂ ಎನಿ ಟೈಮ್ ಇರಬೇಕಾಗುತ್ತೆ, ನಾನು ಇರಬೇಕಾಗುತ್ತೆ, ಇಲ್ಲ ರಂಗ ಇರಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನಾನೇ ಮುಂದಗಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ನಮ್ಮಮ್ಮನೂ ಸಹಿತ ತರಕಾರಿ ತೊಗೊಂಬಂದಿದ್ದಾರೆ. ರಂಗ ಏನಾದ್ರು ತರಕಾರಿ ತೊಗೊಂಬರೋದಕ್ಕೆ ಕಳಿಸಿದ್ರೆ ಹೇಳಿದ ರೇಟು ಕೊಟ್ಬಿಟ್ಟು ಸ್ವಲ್ಪ ಜಾಸ್ತಿ ರೇಟೇ ಕೊಟ್ಟು ಕಡಿಮೆ ತರಕಾರಿ ತರ್ತಾನೆ ಅಂತಲೇ ಹೇಳ್ಬೋದು. ಅಮ್ಮ ಆದರೆ ಸ್ವಲ್ಪ ಬಾರ್ಗಿಂಗ್ ಎಲ್ಲ ಮಾಡಿ ತರಕಾರಿ ಚೆನ್ನಾಗಿರೋದೆಲ್ಲ ತರ್ತಾರೆ. ಒಬ್ಬರು ಪರಿಚಯ ಇದ್ದಾರೆ, ಅಲ್ಲವರು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಗೊತ್ತಿರೋರಲ್ವ, ಚೆನ್ನಾಗಿ ತರಕಾರಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ರಂಗಂತೂ ಹೇಳೋದೇ ಇಲ್ಲ. ನಾವು ಏನೇನು ತರಕಾರಿ ತೊಗೊಂಬಂದಿದ್ದಾರೆ ಅಂತ ನೋಡಿಬಿಟ್ಟು ಈಗ ಇದು ಮಾಡ್ತಾ ಇದ್ದೇನೆ. ತರಕಾರಿ ರೇಟ್ ಅಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ ಫ್ರೆಂಡ್ಸ್, ಸಖತ್ತು ಜಾಸ್ತಿ ಆಗಿಬಿಟ್ಟಿದೆ. ಇಷ್ಟಕ್ಕೆ 230 ಕೊಟ್ರಂತೆ ಅಮ್ಮ. ಬಜ್ಜಿ ಮೆಣ್ಸಿಕಾಯಿನೂ ಸಹಿತ ತೊಗೊಂಬಂದಿದ್ದಾರೆ. ಆವಾಗಲೇ ಬಜ್ಜಿ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಬಜ್ಜಿ ಮೆಣ್ಸಿಕಾಯಿ ತೊಗೊಂಬಂದಿದ್ದಾರೆ. ಸ್ವಲ್ಪ ಸಾಕು, ನಾನೇನು ತಿನ್ನೋದಿಲ್ಲ ಅಲ್ವಾ, ಸ್ವಲ್ಪ ಸಾಕು. ಊಟಕ್ಕೆ ಮಾತ್ರ ನೆಂಚ್ಕೊಂಡು ತಿನ್ನೋದಕ್ಕೆ ಬೇಳೆ ಸಾಂಬಾರು ಮಾಡಿದ್ದಾರೆ. ಅದ್ರ ಜೊತೆಗೆ ನೆಂಚ್ಕೊಂಡು ತಿನ್ನೋದಕ್ಕೆ ಸ್ವಲ್ಪ ಬಜ್ಜಿನೂ ಸಹಿತ ಮಾಡ್ತಾಯಿದ್ದಾರೆ. ನನ್ನ ಹಸ್ಬೆಂಡು ಬಜ್ಜಿ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಕಲಸಿಟ್ಟಿದ್ದಾರೆ. ನನ್ನ ಹಸ್ಬೆಂಡು ಬಜ್ಜಿ ಮಾಡೋದಷ್ಟೇ, ಬಜ್ಜಿನ ಎಣ್ಣೆಗೆ ಹಾಕ್ಬಿಡ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಇವಾಗ ನೋಡಿ ತೋರಿಸ್ತಾರೆ ಬಜ್ಜಿ ಮೆಣ್ಸಿಕಾಯಿ ಅಂತ ತೋರಿಸ್ತಾರೆ. ಪಾಪ ವೀಡಿಯೋದಲ್ಲಿ ಮಾತಾಡೋದಕ್ಕೆ ಅಷ್ಟೊಂದು ಅವ್ರಿಗೆ ಒಂಥರ ನಾಚಿಕೆ ಅಂತ ಅನಿಸುತ್ತೆ. ಇನ್ನು ಮಿಕ್ಕಿ ಟೈಮ್ ಚೆನ್ನಾಗಿ ಮಾತಾಡ್ತಾರೆ. ಯಾಕೋ ವೀಡಿಯೋದಲ್ಲಿ ಅಷ್ಟೊಂದು ಕಂಫರ್ಟಬಲ್ ಆಗೋದಿಲ್ಲ. ನನಗೂ ಅಷ್ಟೇ ಮುಂಚೆ ಎಲ್ಲ ವೀಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡಿ ಇದು ಮಾಡ್ತಾಯಿದ್ದೆ, ವಿಡಿಯೋನ ಶೂಟ್ ಮಾಡ್ತಾಯಿದ್ದೆ. ಇವಾಗ ಪರವಾಗಿಲ್ಲ, ರೂಢಿ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೂ ಸ್ವಲ್ಪ ರೂಢಿ ಆಗ್ತಾ ಹೋದರೆ ಅವರು ಸಹಿತ ಚೆನ್ನಾಗಿ ಮಾತಾಡ್ತಾರಲ್ವ, ಚೆನ್ನಾಗಿ ಮಾತಾಡೋಣ ಅಂತ ಪ್ರಯತ್ನ ಪಡ್ತಾರೆ, ಆದರೂ ಸಹಿತ ಆಗೋದಿಲ್ಲ ಅವ್ರಿಗೆ. ಇವಾಗ ಸದ್ಯಕ್ಕೆ ಚೆನ್ನಾಗಿದೆ ನೋಡಿ. ಬಜ್ಜಿ ಮೆಣ್ಸಿಕಾಯಿ ತುಂಬ ಫ್ರೆಶ್ ಆಗಿದೆ. ನನಗಂತೂ ನೋಡಿ ಆಸೆ ಆಗ್ತಾಯಿತ್ತು, ಅಯ್ಯೋ ಬಜ್ಜಿ ಮೆಣ್ಸಿಕಾಯಿ ತಿನ್ನೋಣ, ಮತ್ತು ಆಲೂಗೆಡ್ಡೆ ಬಜ್ಜಿ ಅದೆಲ್ಲ ಇದೆ. ಆಲೂಗೆಡ್ಡೆನಂತೂ ತಿನ್ನಲೇಬಾರ್ದು ಫ್ರೆಂಡ್ಸ್, ಮಗುಗೆ ತುಂಬ ಬೇಗ ವಾಯು ಬರೋ ಚಾನ್ಸಸ್ ಇರುತ್ತೆ. ನೀವೇನಾದ್ರು ಮಗುಗೆ ಫೀಡ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ಇದು ಮಾತ್ರ ಆಲೂಗೆಡ್ಡೆನಂತೂ ಖಂಡಿತವಾಗಿ ತಿನ್ನೋದಕ್ಕೆ ಹೋಗಬೇಡಿ. ಆಲೂಗೆಡ್ಡೆ, ಗೆಣಸು ಅದೆಲ್ಲ ತಿನ್ನೋದಕ್ಕೆ ಹೋಗಬಾರ್ದು, ತುಂಬ ವಾಯು ಆಗುತ್ತೆ, ಬೇಗನೆ ವಾಯು ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಬಜ್ಜಿ ಮೆಣ್ಸಿಕಾಯಿ, ಆಲೂಗೆಡ್ಡೆ, ಈರುಳ್ಳಿ ಇದು ಪಕೋಡ ಅದೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ನೋಡ್ತಾ ಇದ್ದೆ, ಹಾಗೆ ವಿಡಿಯೋನು ಸಹಿತ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಿಡ್ತಾರೆ, ಅವ್ರ ಕೈದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಟೊಮೊಟೊ ಗೊಜ್ಜಂತೂ ಸೂಪರ್ ಮಾಡ್ತಾರೆ. ಟೊಮೊಟೊ ಗೊಜ್ಜು ಮತ್ತು ಇದು ಎರಡೇ ಬರೋದು, ರೈಸ್ ಒಂದು ಇಡ್ತಾರೆ, ಅಡುಗೆ ಜಾಸ್ತಿ ಬರೋದಿಲ್ಲ, ಇಷ್ಟೇ ಮಾಡ್ತಾರೆ. ಇನ್ನೇನು ಮಾಡೋದಕ್ಕೆ ಬಿಡೋದಿಲ್ಲ ಅಡುಗೆ. ಟೊಮೊಟೊ ಗೊಜ್ಜು ಮಾಡಿಕೊಡು ಅಂದರೆ ಚೆನ್ನಾಗಿ ಟೊಮೊಟೊ ಗೊಜ್ಜನ್ನು ಜಾಸ್ತಿ ಟೊಮೊಟೊ ಹೆಚ್ಚಿಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ತಾರೆ. ಯಶಿಗೆ ನೋಡಿ ಕವರಲ್ಲಿ ಬಲೂನ್ ಮಾಡಿಕೊಡ್ಬೇಕಂತೆ. ಅಮ್ಮ ಕವರಲ್ಲಿ ಬಲೂನ್ ಮಾಡಿಕೊಡಮ್ಮ, ತರಕಾರಿ ತಂದರೆ ಸಾಕು, ಅವಳಿಗೆ ಕವರ್ ಕೊಡಬೇಕಾಗುತ್ತೆ, ಕವರಲ್ಲಿ ಬಲೂನ್ ಮಾಡಿಕೊಡಮ್ಮ ಅಂತ ಹಿಂಸೆ ತೆಗಿತಾ ಇದ್ಲು. ಫೈನಲಾಗಿ ಬಜ್ಜಿನೂ ಸಹಿತ ಆಗ್ತಾಯಿದೆ. ಬೇಳೆ ಸಾಂಬಾರಿಗೆ ಸ್ವಲ್ಪ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದಾರೆ. ಇವತ್ತು ಮಳೆನೂ ಸಹಿತ ಬಂತು ಫ್ರೆಂಡ್ಸ್, ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಯಾರಾದರೂ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ವ ಫ್ರೆಂಡ್ಸ್. ಅದರಲ್ಲೂ ಸಹಿತ ಹಸ್ಬೆಂಡ್ ಹೆಲ್ಪ್ ಮಾಡಿದರೆ ತುಂಬ ಖುಷಿ ಅಂತ ಅನಿಸುತ್ತೆ. ಆದರೆ ನಾನು ಬಜ್ಜಿ ತಿನ್ನೋಂಗಿಲ್ಲ ಅಲ್ವಾ, ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು,
ನೀನು ಒಂದೇ ಒಂದು ತಿನ್ನಮ್ಮ, ಏನೂ ಆಗೋದಿಲ್ಲ, ಒಂದು ತಿಂದರೆ ಏನೂ ಆಗೋದಿಲ್ಲ, ಬಿಸಿ ಬಿಸಿದು ಒಂದು ತಿನ್ನು, ಬಿಸಿನೀರು ಕುಡಿ, ಏನು ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಒಂದೇ ಒಂದು ತಿನ್ನು ಅಂತ ಹೇಳ್ತಾಯಿದ್ರು. ಆದರೂ ಸಹಿತ ಒಂದೇ ಒಂದು ತಿಂದಿದ್ದೀನಿ ಫ್ರೆಂಡ್ಸ್. ನಮ್ಮ ಅಮ್ಮ ಗೊತ್ತಾಗ್ಬಿಟ್ರೆ ಅಯ್ಯೋ ತಿನ್ನಬಾರ್ದು, ಪಾಪು ಕೆಮ್ಮಾಗುತ್ತೆ, ಕಫ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಲ್ಮೋಸ್ಟ್ ಹತ್ತತ್ರ 1 ಮಂತ್ ಆಗ್ತಾ ಬರ್ತಾ ಇದೆ ಅಲ್ವಾ. ಅದಕ್ಕೆ ಒಂದೇ ಒಂದು ನನ್ನ ಹಸ್ಬೆಂಡ್ ಹಿಂಸೆಗೋಸ್ಕರ ಪಾಪ ಅವರು ಹಾಗೆ ತಿನ್ನೋದಿಲ್ಲ. ಏನಾದ್ರು ಮಾಡಿದರೆ ಫಸ್ಟು ನನಗೆ ಹೊಟ್ಟೆ ತುಂಬ ತಿನ್ನಿಸ್ಬಿಡ್ತಾರೆ, ಆಮೇಲೆ ಅವ್ರು ತಿನ್ನೋದು. ಆ ರೀತಿಯಾಗಿ ಅದೊಂದು ಗುಣ ಇಷ್ಟ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಏನೇ ಮಾಡಿದರೂ ಸಹಿತ ಫಸ್ಟು ನನಗೆ ಕೊಡ್ತಾ ಇರ್ತಾರೆ. ನೋಡಿ ಯಶು ಎಲ್ಲಿ ಕುಂತಿದ್ದಾಳೆ ಅಂತ ತೋರ್ತೀನಿ ನಿಮಗೆ, ತುಂಬ ತರಲೆ. ಯಶು ಇಳಿಯಮ್ಮ, ಹಿಂಗಾಗಿ ಹೊಡ್ಕೊಳ್ಳೋದು ನೀನು ಅಲ್ವನಮ್ಮ. ಹಾಂ ಇಳಿಚಿನಿ ಚೇರ ಅದು ಯಶು ಚೇರು ಗೊತ್ತಿರ್ತದೆ ನೋಡಿ. ಅಪ್ಪ ಬಜ್ಜಿ ಮಾಡ್ತೈತೆ. ಏನು ಮಾಡ್ತಿದೀಯಪ್ಪ ಅಂತ ಕೇಳು. ಬೋಂಡ ಅಲ್ಲ ಬಜ್ಜಿ. ಹೋಯ್ ಎತ್ತು ಸರಿಯ ಬಂದಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಇಷ್ಟ ಆಗಿರೋ ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಲೈಕೇ ಮಾಡಿದ್ದೀರಾ. ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಮ್ಮ ಪಾಪು ತೋರಿಸ್ತಾ ಇದ್ದೀನಿ, ಫೋಟೋ ಬೇಕಿತ್ತು ತಮ್ಮನಲ್ಗೆ, ಅದಕ್ಕೋಸ್ಕರನೇ ಏನಾದ್ರು ಒಂದು ಗಿಮಿಕ್ ಮಾಡ್ತಾ ಇದ್ದೀನಿ, ಫೋಟೋ ಶೂಟ್ ಬೇಕಲ್ವಂತ. ಓಕೆ, ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬೈ ಬಾಯ್.